ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇನ್ ಮುಂದೆ ನೀವೇನೆಲ್ಲ ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ, ಇದು ನಡಿಬೇಕು, ಎಲ್ಲಾನು ಕೂಡ ನಡೀಲಿ ನಿಮ್ಮ ಜೀವನದಲ್ಲಿ. ಯಾವಾಗ್ಲೂ ಖುಷಿಯಿಂದ ನಿಮ್ಮ ಜೀವನವನ್ನ ಸಾಗೋ ಹಾಗಾಗ್ಲಿ ಅಂತ ನಾನು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ, ನಿನ್ನೆ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಾಗಿತ್ತು ಬಟ್ ಮಾಡಕ್ ಆಗಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಅಂಡ್ ತುಂಬಾ ಜನ ಡಿಸ್ಕೌಂಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಆಫರ್ಸ್ ಬಗ್ಗೆ ಕೇಳ್ತಾ ಇದ್ರ. ಮ್ಯಾಮ್ ಹ್ಯಾಪಿ ನ್ಯೂ ಇಯರ್ ಬಂತು, ಎಲ್ಲೂ ಆಫರ್ ಬಿಟ್ಟಿಲ್ಲ, ನೀವು ಇನ್ನೂ ಯಾವಾಗ ಬಿಡ್ತೀರಾ ಅಂತ ಕೇಳ್ತಾ ಇದ್ರಿ. ಸೊ ಫೈನಲಿ ಯಾರೆಲ್ಲ ರೀಡಿಂಗ್ಸ್ ತಗೋಬೇಕು ಅಂತ ನಿಮಗೆ ಇಂಟ್ರೆಸ್ಟ್ ಇದೆ, ಇವತ್ತು ಒಂದು ದಿನ ನಿಮಗೆ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 300 rupees ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಸರ್ಪಾರ ಸಿಚುಯೇಷನ್, ಎಕ್ಸ್ಪೋಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 300 rupees ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಥ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ. ಸೊ ಇವತ್ತು ಒಂದು ದಿನ ಮಾತ್ರ 300 rupeesಗೆ ರೀಡಿಂಗ್ ಕೊಡ್ತಾ ಇದ್ದೀನಿ. ಸೊ ಹ್ಯೂಜ್ ಡಿಸ್ಕೌಂಟ್ ಅಂತಾನೆ ಹೇಳ್ತೀನಿ. ನೋಡಿ, 300 rupees ಅಲ್ಲಿ ನಿಮಗೆ ನಿಮ್ಮೆಲ್ಲಾ ರೀತಿಯ ಕ್ವಶನ್ಸ್ ಗಳಿಗೆ ನಿಮ್ಗೆ ಆನ್ಸರ್ ಸಿಗುತ್ತೆ ಥ್ರೂ ಫೋನ್ ಕಾಲ್. ಮತ್ತೆ ಏನಾದ್ರೂ ನಿಮ್ಮ ರೀಡಿಂಗ್ ಅಲ್ಲಿ ಪಾಸಿಟಿವ್ ಆಗಿ ಬಂತು ಅಂದ್ರೆ ಸೊಲ್ಯೂಷನ್ಸ್ ಕೂಡ ಸಿಗತ್ತೆ. ಸೊ ಇದನ್ನ ಉಪಯೋಗಿಸ್ಕೊಡಿ ಅಂತ ಹೇಳ್ತಾ, ಸೊ ಯಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಯಾರಿಗೆಲ್ಲ ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಡಿವೋರ್ಸ್ ಆಗಿದೆ ಅಂತ ಅಂದ್ರೂ ಕೂಡ ದಿಸ್ ರೀಡಿಂಗ್ ಇಸ್ ರೆಸೊನೇಟ್ ಟು ಯು. ಸೊ ರೀಡಿಂಗ್ ಸೊ ಈ ಒಂದು ರೀಡಿಂಗ್ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಇರುತ್ತೆ. ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಮಾಜಿ ಎಕ್ಸ್ ಪರ್ಸನ್, ಎಕ್ಸ್ ಲವರ್, ಎಕ್ಸ್ ವೈಫ್, ಎಕ್ಸ್ ಹಸ್ಬೆಂಡ್, ಹೂ ಎವರ್ ಇಟ್ ಮೈಟ್ ಬಿ, ಆ ಒಂದು ವ್ಯಕ್ತಿ ನಿಮ್ಮನ್ನ ಈಗ್ಲೂ ಇಷ್ಟಪಡ್ತಿದಾರ, ಸ್ಟಿಲ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ, ಭಾವನೆಗಳಿದೆಯಾ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಈಗ್ಲೂ ನಿಮ್ಮನ್ನ ಇಷ್ಟಪಡ್ತಿದಾರ, ಪ್ರೀತಿಸ್ತಾ ಇದಾರ, ಈಗ್ಲೂ ಕೂಡ ಅವ್ರಿಗೆ ನಿಮ್ ಮೇಲೆ ಭಾವನೆಗಳಿದ್ಯಾ, ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಿದಾರ, ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓ ಮೈ ಗಾಡ್. ಓಕೆ, ಹೈ ಪ್ರಿಸ್ಟೆಸ್ ಇದೆ. ಓಕೆ, ಅಂಡ್ ಐ ಆಮ್ ಹ್ಯಾವಿಂಗ್ 8 of wands. ಮೈ ಗಾಡ್, 3 of cups, page of swords, 5 of pentacles and 6 of pentacles and bottom of the card ನನಗೆ ಡೆತ್ ಕಾರ್ಡ್ ಇದೆ. ಸೊ ಖಂಡಿತವಾಗ್ಲೂ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ನಿಮ್ಗೆ ಇದೆಲ್ಲಾ ಕಾರ್ಡ್ಸ್ ಬಂದಿದೆ ನೋಡಿ. ಡೆತ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್. ಐ ಆಮ್ ಹ್ಯಾವಿಂಗ್ 6 of pentacles. ಓಕೆ, ಸೊ ಹೈ ಪ್ರಿಸ್ಟ್ರೆಸ್, ಸೊ ಹೈ ಪ್ರಿಸ್ಟ್ರೆಸ್ ಇದೆ, ಡೆತ್ ಕಾರ್ಡ್ ಇದೆ, 6 of pentacles ಇದೆ, 8 of wands ಇದೆ, and 3 of cups ಇದೆ, page of swords and I'm having 5 of pentacles. ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಇದು ಮೇನ್ ಕಾರ್ಡ್ ನಂಗೆ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಇರೋದ್ರಿಂದ ನಿಮ್ಮ ರಿಲೇಶನ್ಶಿಪ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ, ಟ್ರಾನ್ಸಿಷನ್ ಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್, ಅಥವಾ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಲೈಫ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್. ಆ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ, ಆ ಒಂದು ಕಾರ್ಮಿಕ್ ಸೈಕಲ್ ನ ನೀವು ಕಂಪ್ಲೀಟ್ ಮಾಡ್ತಾ ಇದ್ರ. ಸೊ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾರ ಅಂದ್ರೆ ಖಂಡಿತವಾಗ್ಲೂ ಎಸ್ ದೇರ್ ಈಸ್ ಅ ಹ್ಯೂಜ್ ಚಾನ್ಸಸ್ ಅಂತ ಹೇಳ್ತೀನಿ. ಸೊ ಅವ್ರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಭಾವನೆಗಳಿದ್ಯಾ, ಪ್ರೀತಿ ಇದೆಯಾ, ತುಂಬಾನೇ ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ಅಂದ್ರೆ ಖಂಡಿತವಾಗ್ಲೂ ಹೌದು. ಸೊ 3 of cups ಇದೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಉತ್ಸಾಹ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಿಮ್ಮ ಜೊತೆಗೆ ಕಳೆದಿರುವಂತ ಎಲ್ಲಾ ಕ್ಷಣಗಳು ತುಂಬಾನೇ ಸುಂದರವಾಗಿರೋದ್ರಿಂದ ಮೇ ಬಿ ದಿಸ್ ಪರ್ಸನ್ ಇಸ್ ರಿಕಲೆಕ್ಟಿಂಗ್ ದೇರ್ ಗುಡ್ ಮೆಮೊರೀಸ್ ವಿತ್ ಯು ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು, ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೋತಿರ್ತಾರೆ, ಅಥವಾ ನಿಮ್ಮ ಬಗ್ಗೆ ತುಂಬಾ ಜನಗಳ ಹತ್ರ ಶೇರ್ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಸೊ ನಿಮ್ಮ ಬಗ್ಗೆನೇ ಆ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಾ ಇರುವಾಗ ತುಂಬಾನೇ ಅವ್ರಿಗೆ ಹರ್ಟ್ ಕೂಡ ಆಗುತ್ತೆ. ಯಾಕಂತಂದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಬೇಕು ಅಂತಾನೆ ಬ್ರೇಕಪ್ ಮಾಡ್ಕೊಂಡಿಲ್ಲ. ಸೊ ದೇರ್ ಈಸ್ ಎನ್ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಎಲ್ಲಾರು ನಿಮ್ಮನ್ನ ಟಾರ್ಗೆಟ್ ಮಾಡಿನೇ ನಿಮ್ಮಿಬ್ರನ್ನ ದೂರ ಮಾಡಿದ್ದಾರೆ. ಸೊ ವಿಚ್ ಇಸ್ ನಾಟ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಖುಷಿಯಾಗಿರೋದು ತುಂಬಾ ಜನಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ನ ಬ್ರೇಕಪ್ ಮಾಡಬೇಕು ಅಂತಾನೆ ಒಂದು ಟ್ರಿಕ್ಸ್ ಎಲ್ಲ ಮಾಡಿ
ನಿಮ್ಮನ್ನ ದೂರ ಮಾಡಿದ್ದಾರೆ, ಅವ್ರು ಯಾರೆಲ್ಲ ದೂರ ಮಾಡಿದ್ದಾರೆ, ನೀವಿಬ್ರು ದೂರ ಆಗಿರೋದನ್ನ ನೋಡಿ ಮೇ ಬಿ ದೇ ಹ್ಯಾವ್ ಸೆಲೆಬ್ರೇಟೆಡ್ ಯೋರ್ ಸಪ್ರೇಷನ್ ಅಂತಾನು ಕೂಡ ನಂಗೆ ಕಾಡಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡೀಪ್ಲಿ ಹರ್ಟೆಡ್ ಅಂಡ್ ವೂಂಡೆಡ್ ಅಂತ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡ್ತಾರೆ, ಮಾತಾಡ್ತಾರೆ. ಕೆಲವೊಂದ್ ಕಡೆ ಒಂದ್ ವ್ಯಕ್ತಿ ಮನ್ಸಾರಿ ನಿಮ್ಮನ್ನ ಮೆಚ್ಕೊಂಡಿರೋದ್ರಿಂದ ಮನ್ಸಾರಿ ನಿಮ್ಮ ಹತ್ರ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ಬೇಕು. ಅವ್ರೇನೆಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡಿದ್ದಾರೆ ಆ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಹೇಳಿ ಮೇ ಬಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಅಂಡ್ ಆಸ್ಕಿಂಗ್ ಇನ್ ಸೆಕೆಂಡ್ ಚಾನ್ಸ್ ಅಂತ ಕೂಡ ಕಾರ್ಡಲ್ಲಿ ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಮಾಣಿಕವಾಗಿದ್ದಾರೆ. ಈಗಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹರ್ಟ್. ತುಂಬಾ ಬೇಜಾರಾಗುತ್ತೆ. ಯಾಕಂತ ಅಂದ್ರೆ ಇವತ್ತು ಈ ಒಂದು ಸಮಯದಲ್ಲಿ ನನ್ನ ವ್ಯಕ್ತಿ ಜೊತೆಗೆ ಇಲ್ವಲ್ಲ ಅನ್ನೋ ಒಂದು ಕಾರಣ ಅಂದ್ರೆ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಈ ಒಂದು ಕ್ಷಣದಲ್ಲಿ ಈ ಒಂದು ಸಮಯದಲ್ಲಿ ನನ್ನ ವ್ಯಕ್ತಿ ಜೊತೆಗೆ ನಾನು ಇರ್ಬೇಕಾಗಿತ್ತು, ಇವತ್ತು ನಾನು ಅವ್ರ ಜೊತೆಗೆ ಇದ್ದಿದ್ರೆ ಮೇ ಬಿ ನಾನು ಎಷ್ಟು ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾ ಇದೆ, ಖುಷಿಯಾಗಿರ್ತಾ ಇದೆ, ಇದೆಲ್ಲಾನು ಕೂಡ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಅಂಡ್ ಡೆಫಿನೆಟ್ಲಿ ಪೇಜ್ ಆಫ್ ಸೋರ್ಸ್ ಇದೆ. ಎಲ್ಲೋ ಒಂದ್ ಕಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಮಾಡ್ತಿದ್ದಾರೆ, ಸ್ಟಾಕ್ ಮಾಡ್ತಿದ್ದಾರೆ, ಅವರು ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ವಾಚಿಂಗ್ ಯು. ಸೊ ನಿಮ್ಮನ್ನ ಅವರು ದೂರದಿಂದನೇ ನಿಂತ್ಕೊಂಡು ನೋಡ್ತಿದ್ದಾರೆ, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾನ ಅವರು ಸ್ಪೈ ಮಾಡ್ತಿರ್ಬೋದು, ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ್ಬೋದು. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅವ್ರಿಗೆ ನಿಮ್ಮ ಬಗ್ಗೆ ಗೊತ್ತಾಗ್ತಾ ಇದೆ, ನೀವೇನ್ ಮಾಡ್ತಾ ಇದ್ರ, ನಿಮ್ ಲೈಫ್ ಅಲ್ಲಿ ಹೇಗಿದ್ದೀರಾ, ಪ್ರತಿಯೊಂದನ್ನು ಕೂಡ ದಿಸ್ ಪರ್ಸನ್ ಇಸ್ ಸೀಯಿಂಗ್. ಸೊ ತುಂಬಾನೇ ಅವರು ನಿಮ್ಮನ್ನ ನೋಡ್ತಿದ್ದಾರೆ, ಸೀಕ್ರೆಟ್ ಆಗಂತೂ ದೂರದಿಂದನೇ ಅವರು ನಿಮ್ಮನ್ನ ಯೋಚನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ತಾ ಇದೆ ಕಾರ್ಡಲ್ಲಿ. ಸೊ ಖಂಡಿತವಾಗ್ಲೂ ಕಮ್ಯುನಿಕೇಶನ್ ಬರುತ್ತೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಗುಡ್ ನ್ಯೂಸ್ ಟು ಶೇರ್ ವಿತ್ ಯು ಅಂತ ಹೇಳ್ತಾ ಇದೆ. ಅವ್ರ ಲೈಫ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಬೇಕು. ಮೇ ಬಿ ಅವ್ರ ಲೈಫ್ ಅಲ್ಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ಅ ಗುಡ್ ವೇ. ಸೊ ಅದನ್ನ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಅವ್ರ ಲೈಫ್ ಅಲ್ಲಿ ಯಾರಾದ್ರೂ ಒಂದು ಆನೆಸ್ಟ್ ಅಂಡ್ ಜೆನ್ಯೂನ್ ಆದಂತ ವ್ಯಕ್ತಿ, ಅವ್ರಿಗೆ ಅವರ ಖುಷಿನ ಸಂಭ್ರಮ ಮಾಡಕ್ಕೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ನೀವು ಅಂತ ಅವ್ರಿಗೆ ಅರ್ಥ ಆಗಿದೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಾಂಟ್ಸ್ ಟು ಸೆಲೆಬ್ರೇಟ್ ವಿತ್ ಯು. ಸೊ ನಿಮ್ಮ ಜೊತೆಗೆ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕು, ನಿಮ್ಮ ಜೊತೆಗೆ ಖುಷಿಯಾಗಿರ್ಬೇಕು, ಜೋವಿಯಲ್ ಆಗಿರ್ಬೇಕು. ಖಂಡಿತವಾಗ್ಲೂ ನಿಮಗೆ ಎಷ್ಟೆಲ್ಲ ಆಸೆಗಳಿದೆ, ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ಆಸೆ ಇದೆ. ನಿಮ್ಮ ಜೊತೆಗೆ ಈ ರೀತಿನಲ್ಲೇ ನಾನು ಬದುಕಬೇಕು ಅನ್ನೋ ಒಂದು ತುಂಬಾನೇ ಆಸೆಯಿಂದ ಈ ಒಂದು ವ್ಯಕ್ತಿ ಖಂಡಿತವಾಗಲು ಒಂದು ವ್ಯಕ್ತಿ ಇದ್ದಾರೆ ನಿಮ್ಮ ಜೊತೆಗೆ. ಖಂಡಿತವಾಗ್ಲೂ ಇನ್ನು ಮುಂದೆನೂ ಕೂಡ ನಿಮ್ಮ ಜೊತೆಗೆ ಕೈ ಹಿಡ್ಕೊಂಡು ಓಡಾಡ್ಬೇಕು, ಸುತ್ತಾಡ್ಬೇಕು ಅನ್ನೋ ಒಂದು ಡ್ರೀಮ್ಸ್ ತುಂಬಾನೇ ಇದೆ. ಸೊ ದಿಸ್ ಪರ್ಸನ್ ಇಸ್ ನೆವರ್ ಫಾರ್ಗೆಟೆಡ್ ಯು. ಸೊ ಅವರು ಯಾವಾಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅನ್ಕೊಳ್ತಿರುವಾಗ್ಲೇ ನಿಮ್ಮ ಬಗ್ಗೆ ಯೋಚನೆಗಳು ಬರುತ್ತೆ. ಸೊ ತುಂಬಾ ಸತಿ ಅನ್ಕೊಂಡಿದ್ದಾರೆ ಇವ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು, ಮರಿಬೇಕು, ಮೂವ್ ಆನ್ ಆಗ್ಬೇಕು, ಇವ್ರ ಯೋಚನೆಗಳಿಂದ ನಾನು ದೂರ ಉಳಿಬೇಕು ಅಂತ ಅವ್ರು ತುಂಬಾನೇ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಖಂಡಿತವಾಗ್ಲೂ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ನಿಮ್ಮ ಎನರ್ಜಿ, ನಿಮ್ಮ ಪ್ರೀತಿ, ನಿಮ್ಮ ಕೇರ್ ಪ್ರತಿಯೊಂದನ್ನು ಕೂಡ ಅವ್ರನ್ನ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಎಲ್ಲೊಂದ್ ಕಡೆ ಇವಾಗ ನೀವು ಎಲ್ಲೋ ಒಂದು ಕಡೆ ಅವರ ಬಗ್ಗೆ ಮಾತಾಡಿರ್ಬೋದು, ಅವರು ನಿಮ್ಮ ಪಾರ್ಟ್ನರ್ ಹತ್ರ ಹೋಗಿ ಮಾತಾಡಿರ್ಬೋದು. ಸೊ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ತುಂಬಾ ರಿಗ್ರೆಟ್ ಅಂತೂ ಇದೆ. ಸೊ ಇಂಥ ವ್ಯಕ್ತಿನ ಕಳ್ಕೋಬಾರ್ದಾಗಿತ್ತು, ಇಂಥ ವ್ಯಕ್ತಿನ ನಾನು ದೂರ ಆಗಿ ನಾನು ಇವತ್ತು ಎಷ್ಟು ಕರ್ಮ ಅನುಭವಿಸ್ತಾ ಇದ್ದೀನಿ, ಇದೆಲ್ಲಾನು ಕೂಡ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಕರ್ಮ ಇನ್ ದೇರ್ ಲೈಫ್. ಅವರು ಅವರ ಕರ್ಮವನ್ನ ಅವ್ರು ಅನುಭವಿಸ್ತಿದ್ದಾರೆ, ಪಶ್ಚಾತ್ತಾಪದಲ್ಲಿದ್ದಾರೆ. ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ಖಂಡಿತವಾಗ್ಲೂ ಇನ್ನೊಂದು ಏನ್ ಹೇಳ್ಬೇಕಂತ ಅಂದ್ರೆ, ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅವರು ಲಾಸ್ ಫೀಲ್ ಮಾಡ್ತಿದ್ದಾರೆ. ಬಿಕಾಸ್ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಲಾಸ್ ಫೀಲ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಆಗಬಾರ್ದಾಗಿತ್ತು, ಆಗಿದೆ ಅನ್ನೋ ರೀತಿನಲ್ಲಿ ಒಂದ್ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ, ಹರ್ಟ್ ಅಲ್ಲಿದ್ದಾರೆ. ಸೊ ಈ ಒಂದು ದುಃಖವನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಆಗ್ತಿಲ್ಲ. ಯಾಕಂತಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಬೇರೆಯವ್ರ ಹತ್ರ ಈ ತರ ನನ್ನ ವ್ಯಕ್ತಿಗೋಸ್ಕರ ಅಳ್ತಾ ಇದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮೇ ಬಿ ಅವ್ರಿಗೆ ಈಗೋಗೆ ಹರ್ಟ್ ಆಗುತ್ತೆ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಹೈಡಿಂಗ್ ದೇರ್ ಎಮೋಷನ್ಸ್. ಸೊ ನಿಮ್ಮ ಬಗ್ಗೆ ಒಳ್ಳೇದ್ ಮಾತಾಡ್ತಾರೆ, ಒಳ್ಳೆ ರೀತಿನಲ್ಲಿ ಅವರು ನಿಮ್ಮ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಬಹುದು. ಬಟ್ ಇವ್ರನ್ನ ನೆನಪಲ್ಲಿ ನಾನು ಅಳ್ತಾ ಇದ್ದೀನಿ, ಎಮೋಷನಲ್ ಆಗ್ತಾ ಇದೀನಿ ಅಂತ ಈ ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ ಬಿಕಾಸ್ ಆಫ್ ಈಗೋ. ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ನಥಿಂಗ್ ಟು ವರಿ ಎಟ್ ಆಲ್. ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಇವಾಗ ನಿಮ್ಮ ಹತ್ರ ಅವರು ಬಂದು ಚಾನ್ಸ್ ಕೇಳಬೇಕು ಅಂತ ಇದ್ದಾರೆ. ಬಟ್ ಅವ್ರಿಗೆ ಧೈರ್ಯ ಇಲ್ಲ. ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಕರೇಜ್ ಟು ಫೇಸ್ ಯು. ಸೊ ಖಂಡಿತವಾಗ್ಲೂ ಯೋಚನೆ ಮಾಡ್ತಿದ್ದಾರೆ, ಇದೆಲ್ಲ ವರ್ಕ್ ಆಗುತ್ತಾ, ಈ ಒಂದ್ ವ್ಯಕ್ತಿ ನಂಗೊಂದು ಚಾನ್ಸ್ ಕೊಡ್ತಾರಾ, ಮತ್ತೆ ಈ ಒಂದ್ ವ್ಯಕ್ತಿ ನನ್ನ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಖಂಡಿತವಾಗ್ಲೂ ಬರ್ತಾರ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಥಿಂಕಿಂಗ್. ಬಟ್ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಸೊ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತೀರ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ಖಂಡಿತವಾಗ್ಲೂ ಇಲ್ಲ. ಯಾಕಂತಂದ್ರೆ ಮೇ ಬಿ ನೀವು ತುಂಬಾ ಇವಾಗ ಸ್ಟ್ರಾಂಗ್ ಇದ್ದೀರಾ, ನಿಮ್ಗೆ ಯಾರ ಅಂದ್ರೆ
ಅವ್ರ ಅವಶ್ಯಕತೆ ನಿಮಗಿಲ್ಲ, ಅಥವಾ ಮೇ ಬಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲೈಕ್ ಇವಾಗ ಯಾವ್ದೇ ರೀತಿಯ ಡ್ರಾಮಾನ ಇವ್ರು ಎಂಟರ್ಟೈನ್ ಮಾಡಲ್ಲ, ಅಥವಾ ನಾನು ಏನೇ ಒಂದು ಕನ್ವಿನ್ಸ್ ಆದ್ರೂ ಕೂಡ ಇವ್ರು ಕನ್ವಿನ್ಸ್ ಆಗಲ್ಲ. ಸೊ ಸಮಥಿಂಗ್ ತುಂಬಾನೇ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡಿದ್ರ ಲೈಫ್ ಅಲ್ಲಿ, ಒಂದು ದೃಢ ನಿರ್ಧಾರ ತಗೊಂಡಿದ್ರ, ಮೇ ಬಿ ನಿಮ್ಮ ಲೈಫ್ ಅಲ್ಲಿ ನೀವು ತುಂಬಾನೇ ಕರಿಯರ್ ಓರಿಯೆಂಟೆಡ್ ಆಗಿದ್ದೀರಾ. ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಫೀಲ್ ಇವಾಗ ಏನೇ ಮಾಡಕ್ ಹೋದ್ರು ನಂದು ತಪ್ಪಾಗತ್ತೆ, ಅವ್ರಿಗೆ ಮತ್ತೆ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ, ಅಥವಾ ಮೇ ಬಿ ನಿಮ್ ಎಕ್ಸ್ಪೆಕ್ಟೇಷನ್ ಸಾಕಾಗಿ ಅವರು ಇರೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಂದ್ ಕಡೆ ದೇ ಆರ್ ಥಿಂಕಿಂಗ್ ಲೈಕ್ ಇವಾಗ ನನ್ನ ವ್ಯಕ್ತಿಯ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದು, ಆ ಎಕ್ಸ್ಪೆಕ್ಟೇಷನ್ಸ್ಗೆ ನಾನ್ ಇರ್ತೀನೋ ಇರಲ್ವೋ, ಈ ಎಲ್ಲಾ ಯೋಚನೆಗಳಲ್ಲಿ ಒಂದ್ ವ್ಯಕ್ತಿ ಇದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ಯುನಿಕೇಟ್ ವಿತ್ ಯು. ಸೊ ಅವರು ರಿಲೇಶನ್ಶಿಪ್ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ರೂ ಕೂಡ ಅವರು ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಾರೆ. ಸೊ ಕಮ್ಯುನಿಕೇಶನ್ ಇಸ್ ಕಮಿಂಗ್ ಇನ್. ಸೊ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಥವಾ ನಿಮಗೆ ಏನೆಲ್ಲ ಅವ್ರು ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಸಾರಿ ಕೇಳಬೇಕು ಅಂಡ್ ಸಾರಿ ಕೇಳ್ತಾರೆ. ಬಟ್ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆ ಇದೆ. ಆ ಆಸೆ ಎಷ್ಟು ಮಟ್ಟಿಗೆ ನೆರವೇರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ತುಂಬಾನೇ ಅವ್ರು ಯೋಚನೆ ಮಾಡ್ತಾರೆ, ನಿಮಗೆ ತುಂಬಾನೇ ಯೋಚನೆ ಮಾಡ್ತಾರೆ, ಇದೆಲ್ಲ ವರ್ಕ್ ಆಗುತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ತುಂಬಾನೇ ಕಾಡುತ್ತೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಸೊ ಈಗಲೂ ಅವರು ನಿಮ್ಮನ್ನ ಇಷ್ಟಪಡ್ತಿದ್ದಾರೆ, ಪ್ರೀತಿಸ್ತಾ ಇರ್ತಾರೆ, ಕೇರ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಅವ್ರು ಮಾತ್ರ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ, ಅವ್ರ ಸುತ್ತಮುತ್ತ ಇರೋರು ಕೂಡ ಕೆಲವೊಂದು ಒಳ್ಳೆ ವ್ಯಕ್ತಿಗಳು, ಅವರ ಫ್ರೆಂಡ್ಸ್ ಗಳಾಗಿರ್ಬೋದು, ಸ್ವಲ್ಪ ಅವ್ರ ಯೋಚನೆಗಳು ಮಾಡಿದಾಗ ಒಂದು ರಾಂಗ್ ಡೆಸಿಷನ್ಸ್ ತಗೊಂಡಿದೀನಿ, ನಾನು ಇದೆಲ್ಲ ತಗೋಬಾರ್ದಾಗಿತ್ತು ಮಾಡಿದೀನಿ ಅನ್ನೋದು ಅವ್ರಿಗೆ ಅನ್ಸುತ್ತೆ. ಬಿಕಾಸ್ ದಿಸ್ ಇಸ್ ಅ ರಿಯಾಲಿಟಿ. ಸೊ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಲೇಬೇಕು. ಸೊ ಅದು ಅವ್ರಿಗೆ ಅನ್ಸುತ್ತೆ, ಸೊ ಇದೆಲ್ಲ ನಾನು ಮಾಡಬಾರ್ದಾಗಿತ್ತು ಅನ್ನೋ ಒಂದು ರಿಗ್ರೆಟ್ ತುಂಬಾನೇ ಇದೆ. ಯಾಕಂತಂದ್ರೆ ಮೇ ಬಿ ಇವಾಗ ನೀವು ಲೀಡ್ ಮಾಡ್ತಿರೋ ಲೈಫ್ ಆಗಿರ್ಬೋದು, ಅಥವಾ ನಿಮ್ಮ ಗೋಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಅವರ ಜೊತೆಗಿದ್ದಾಗ ನೀವೇನೆಲ್ಲ ಡ್ರೀಮ್ಸ್ ಮಾಡ್ತಾ ಇದ್ರೆ ಅದೇ ಡ್ರೀಮ್ಸ್ ನ ಇವತ್ತು ಫುಲ್ಫಿಲ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಎಷ್ಟು ಒಂದು ಪವರ್ ಇದೆ ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಆ ಪವರ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್. ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ದಿದ್ರೆ ನನ್ನ ಲೈಫ್ ಪೂರಾ ಸಂತೋಷವಾಗಿರ್ತಾ ಇದೆ, ನಾನು ಒಂದು ಆತರ ಬೀಳ್ಬಾರ್ದಾಗಿತ್ತು ಅನ್ನೋದು ತುಂಬಾ ಇದೆ. ಸೊ ಈ ಒಂದು ವ್ಯಕ್ತಿಗೆ ಈಗ್ಲೂ ಕೂಡ ನಿಮ್ ಮೇಲೆ ಎಮೋಷನ್ಸ್ ಇದೆ ಅಂದ್ರೆ ಖಂಡಿತವಾಗ್ಲೂ ಎಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಎಮೋಷನ್ಸ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.